ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಬಿಂದು ನಡುವೆ ಯೂಟ್ಯೂಬ್ ಚಾನಲ್. ಸೊ ಸುಮಾರು ದಿನದಿಂದ ನಾವು ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಅದರಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂಥ ಏನಾದರೂ ಟಿಪ್ಸ್ಗಳಿದ್ರೆ ಹೇಳೋಣ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಇವತ್ತಿನ ಟಿಪ್ಸ್ ಏನಪ್ಪ ಅಂತ ಅಂದರೆ, ಒಂದು ಹೆಲ್ದಿ ಬೇಬಿಯ ಬ್ರೈನ್ ಡೆವಲಪ್ಮೆಂಟಿಗೆ ಯಾವ್ಯಾವ ರೀತಿಯಾದಂಥ ಫುಡ್ಗಳನ್ನ ತಗೊಳ್ಳೋದ್ರಿಂದ ಬೇಬಿ ತುಂಬ ಇಂಟೆಲಿಜೆಂಟ್ ಆ್ಯಂಡ್ ಬ್ರಿಲಿಯಂಟಾಗಿ ಹುಟ್ಟುತ್ತೆ ಅನ್ನೋದು ಯಾವ್ಯಾವ ಫುಡ್ ಟಿಪ್ಸ್ ಇದೆ ಅದನ್ನು ಹೇಳೋಣ, ಅಂದರೆ ಇನ್ ಡೀಟೇಲಾಗಿ ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳಿ ಸೊ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಓಕೆ, ಇವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ. ಸೊ ಒಂದಷ್ಟು ಕ್ವಶನ್ಸು, ಒಂದಷ್ಟು ಡೌಟ್ಸು ಮೈಂಡಲ್ಲಿ ಬರ್ತಾ ಹೋಗುತ್ತೆ. ಯಾವ್ಯಾವ ಥರ ಫುಡ್ಗಳನ್ನ ನಾವು ತೊಗೋಬೇಕು, ಯಾವ್ಯಾವ ಥರ ಫುಡ್ನ ತೊಗೋಬಾರ್ದು, ಸೊ ಯಾವುದೆಲ್ಲ ತೊಗೊಳೋದ್ರಿಂದ ಬೇಬಿಗೆ ಯೂಸ್ಫುಲ್ ಆಗುತ್ತೆ, ಅಂದರೆ ಬೇಬಿದು ಬಾಡಿ ಗ್ರೋತ್ಗಾಗ್ಬೋದು, ಬ್ರೈನ್ ಡೆವಲಪ್ಮೆಂಟ್ಗಾಗ್ಬೋದು, ಯಾವ್ಯಾವುದೆಲ್ಲ ತೊಗೊಳೋದ್ರಿಂದ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ಸೊ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಮೇಯ್ನ್ ಥಿಂಗಾಗಿ ನಮಗೆ ಬೇಬಿ ಡೆವಲಪ್ಮೆಂಟ್ಗೆ, ಎಸ್ಪೆಷಲಿ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಸೊ ನಾವು 6 ವೆರಿ ಇಂಪಾರ್ಟೆಂಟ್ ಫುಡ್ಸ್ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಜಿಂಕ್, ಪ್ರೋಟೀನ್, ಅಯೋಡಿನ್, ಐರನ್, ಹಾಗೆ ಕೊಲಿನ್ ಮತ್ತು ಫೋಲೇಟ್. ಸೊ ಈ 6 ಅಂಶಗಳಿಗೋಸ್ಕರ ನಾನು ಇದು ಮೇಯ್ನ್ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ಫುಲ್ ಆಗೋದು. ಸೊ ಈ ಫಸ್ಟ್ಲಿ ಜಿಂಕ್ ಅಂಶ ಇರೋವಂತಕ್ಕಂಥ ಫುಡ್ಗಳನ್ನ ಜಾಸ್ತಿ ನೀವು ತೊಗೋಬೇಕಾಗತ್ತೆ. ಸೊ ಜಿಂಕ್ ಇರ್ತಕ್ಕಂಥ ಯಾವ್ಯಾವ ಫುಡ್ಡು ಇವಾಗ ಹಾಸ್ಪಿಟಲಿಗೆ ತೋರಿಸಿದಾಗ ಟ್ಯಾಬ್ಲೆಟ್ಸ್, ಜಿಂಕ್ ಟ್ಯಾಬ್ಲೆಟು, ಪ್ರೋಟೀನ್, ವಿಟಮಿನ್, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಆಗಲಿ, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಆಗಲಿ ಎಲ್ಲ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಅವರು ಮೆಡಿಕೇಷನ್ಸ್ ಮುಖಾಂತರ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಮನೆಯಲ್ಲೇ ಸಿಗ್ತಕ್ಕಂಥ ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಸೊಪ್ಪು ಆಗಿರ್ಬೋದು, ಸೊ ಯಾವುದೆಲ್ಲ ಯೂಸ್ ಮಾಡಿಕೊಂಡು ನಾವು ಇದನ್ನು ನ್ಯಾಚುರಲ್ ಆಗಿ ನಾವು ನಮ್ಮ ಬೂಸ್ಟ್ ಮಾಡ್ಕೋಬೋದು ಇದೆಲ್ಲನ ಜಿಂಕ್ ಅಂಶನ ಅಂತ ಹೇಳಿ. ಸೊ ನಾನು ಇವಾಗ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಜಿಂಕಲ್ಲಿ ಇವಾಗ ಯಾವ್ಯಾವ ಫುಡ್ನ ತೊಗೊಳೋದ್ರಿಂದ ಜಿಂಕ್ ಅಂಶ ಚೆನ್ನಾಗಿ ಸಿಗುತ್ತೆ ಬೇಬಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಮೇನ್ ಥಿಂಗ್ ನಾನು ಹೇಳ್ತಾ ಇರೋದು ವೆಜಿಟೇಬಲ್ಸ್ ಅಂದರೆ ಓನ್ಲಿ ವೆಜ್ ಫುಡ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ ನಾನ್ ವೆಜ್ ಬಗ್ಗೆ ನನಗೆ ಐಡಿಯಾ ಇಲ್ಲ, ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗಲ್ಲ. ಓಕೆನಾ. ಸೊ ವೆಜಿಟೇರಿಯನ್ಸಿಗೆ ಮಾತ್ರ ಇದು ನಾನು ವೆಜ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ ನಾನ್ ವೆಜ್ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋ ಅಂಥ ಕೆಲವೊಂದು ಅಂಶಗಳು ನಾನ್ ವೆಜ್ ಕೂಡ ಇದ್ದಾವೆ, ಬಟ್ ಅದು ನನಗೆ ಅದ್ರ ಬಗ್ಗೆ ಅದು ಐಡಿಯಾನೂ ಇಲ್ಲ ಆ್ಯಂಡ್ ಅದ್ರ ಬಗ್ಗೆ ಗೊತ್ತೂ ಇಲ್ಲ, ಸೊ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಓಕೆನಾ. ಸೊ ಇವಾಗ ಬನ್ನಿ, ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಹಾಗೆ ಸೊಪ್ಪು, ಇದರಲ್ಲಿ ಯಾವುದ್ಯಾವುದರಲ್ಲಿ ಯಾವ್ಯಾವ ಅಂಶ ಹೆಚ್ಚಾಗಿ ಹೇರಳವಾಗಿ ಸಿಗುತ್ತೆ ಮಗುಗೆ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಅಂತ ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ಲಿ ಜಿಂಕಲ್ಲಿ ಮೇಯ್ನ್ ಬರೋದು ಕಿಡ್ನಿ ಬೀನ್ಸ್ನ ನೀವು ಆದಷ್ಟು ಹೇರಳವಾಗಿ ತಗೊಳ್ಳಿ, ಅದರಲ್ಲಿ ಜಿಂಕ್ ಅಂಶ ಜಾಸ್ತಿ ಇರುತ್ತೆ. ಸೊ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ವಾಲ್ನಟ್ಸ್ನೂ ಅಷ್ಟೇ. ಸೊ ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು, ಅಂದರೆ ಹೇರಳವಾಗಿ ಬರೀ ವಾಲ್ನಟ್ಸ್ನೇ ತಿನ್ನೋದು, ಬರೀ ಕಿಡ್ನಿ ಬೀನ್ಸ್ನೇ ತಿನ್ನೋದು, ಅಥವಾ ನಾನು ಹೇಳ್ತಕ್ಕಂಥ ಒಂದು ನೆಕ್ಸ್ಟ್ ಯಾವ್ಯಾವ ಹೇಳ್ತೀನಿ ಅವನ್ನೇ ತಿನ್ನೋದು ಅಂತ ಅಲ್ಲ. ಇವತ್ತು ಜಿಂಕ್ಗೆ ರಿಲೇಟೆಡ್ ತೊಗೊತಾ ಇದ್ದೀನಿ, ಸೊ ಇವತ್ತು ಪ್ರೋಟೀನ್ಗೆ ರಿಲೇಟೆಡು, ಈ ಥರ ಆಗಿ ನೀವು ಒಂದು ಮಾಡಿಕೊಂಡು ಶೆಡ್ಯೂಲ್ ಮಾಡಿಕೊಂಡು ನೀವು ತೊಗೊತಾ ಹೋಗ್ಬೋದು. ಓಕೆನಾ. ನೆಕ್ಸ್ಟ್ ವಾಲ್ನಟ್ ಆಯಿತು. ಸ್ಪಿನಾಚ್ ಅಂದರೆ ಗೊತ್ತೇ ಇದೆ, ಪಾಲಕ್ ಸೊಪ್ಪು. ಸೊ ಹೇರಳವಾಗಿ ಪಾಲಕ್ ಸೊಪ್ಪನ್ನ ತೊಗೊಳ್ಳೋದ್ರಿಂದ ಅದರಲ್ಲಿ ಜಿಂಕ್ ಅಂಶ ಜಾಸ್ತಿ ಇರೋದ್ರಿಂದ ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ಗೆ ಕೂಡ, ಬ್ಲಡ್ ಗ್ರೋತ್ ಇಂಪ್ರೂವ್ ಆಗೋದಕ್ಕೆ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆಮೇಲೆ ಲೆಗ್ಯೂಮ್ಸ್ ಅಂತ ಅಂದರೆ ದ್ವಿದಳ ಧಾನ್ಯಗಳು ಅಂತ ಏನು ಹೇಳ್ತಾರೆ, ಅಂದರೆ ಕಾಳುಗಳು. ಸೊ ಆದಷ್ಟು ಕಾಳುಗಳನ್ನ ಚೆನ್ನಾಗಿ ತಿನ್ನಿ, ಬೇಯಿಸ್ಕೊಂಡು ತಿನ್ನಿ. ಹುರಿದಿರೋ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹುರಿದು ತಿನ್ನೋದು ಟೇಸ್ಟ್ ಸಿಗುತ್ತೆ, ಬಟ್ ಅದು ಗ್ಯಾಸ್ಟ್ರಿಕ್ ಆಗುತ್ತೆ, ಆ್ಯಸಿಡಿಟಿ ಆಗುತ್ತೆ. ಸೊ ಪ್ರೆಗ್ನೆನ್ಸಿಲಿ ಯಾವ ಫುಡ್ ತೊಗೊಂಡ್ರೂ ಸ್ವಲ್ಪ ಆ್ಯಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ಸೊ ನೀವು ಆದಷ್ಟು ಬೇಯಿಸಿ ಚೆನ್ನಾಗಿ ಕುಕ್ ಮಾಡಿ ತಿನ್ನೋದ್ರಿಂದ ಸೊ ಆ್ಯಸಿಡಿಟಿ ಪ್ರಾಬ್ಲಮ್ ಆಗೋದಿಲ್ಲ. ಅಥವಾ ನೆನಾಕ್ಬಿಟ್ಟು ಮೊಳಕೆ ಕಾಳನ್ನ ತಿನ್ನೋದು, ಈ ಥರ ಮಾಡೋದ್ರಿಂದ ಸೊ ಆಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಹೆಸರು ಕಾಳು, ಅದು ಕೂಡ ತಿನ್ಬೋದು, ಅದನ್ನು ಸಾಂಬಾರು ಮಾಡ್ಕೊಂಡಾದ್ರೂ ತಿನ್ಬೋದು, ಪಲ್ಯ ತಿನ್ಬೋದು, ಅಥವಾ ಮೊಳಕೆ ಕಾಳನ್ನ ತಿನ್ಬೋದು, ಹಸಿಯಾಗಿ ತಿನ್ಬೋದು. ಸೊ ಇದರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗುತ್ತೆ. ಅದೇ ಒಣ ಹೆಸರು ಕಾಳನ್ನ ಹುರ್ಕೊಂಡು ತಿನ್ನೋದ್ರಿಂದ ಆ್ಯಸಿಡಿಟಿ ಅಂಶ ಅದರಲ್ಲಿ ಜಾಸ್ತಿ ಆಗುತ್ತೆ. ಸೊ ಆ ಥರ ಮಾಡಬಾರ್ದು, ಬೇಯಿಸ್ಬಿಟ್ಟು ಅಥವಾ ನೆನೆಸಿ ಮೊಳಕೆ ಕಾಳನ್ನ ತಿನ್ನಿ. ಓಕೆನಾ. ನೆಕ್ಸ್ಟು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜದಲ್ಲೂ ಹೇರಳವಾದ ಜಿಂಕ್ ಅಂಶ ಇರೋದ್ರಿಂದ ಇದು ಕೂಡ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಕೂಡ ನೀವು ತೊಗೋಬೋದು. ನೆಕ್ಸ್ಟ್ ಬಂದು ಎಗ್ ಕೂಡ ನೀವು ಎವ್ರಿಡೇ ತೊಗೋಬೋದು, ಡೈಲಿ ಒಂದು ತೊಗೋಬೋದು ಅಂತ ಡಾಕ್ಟರ್ ಹೇಳ್ತಾರೆ. ಸೊ ನನಗೆ ಕೂಡ ಹೇಳಿದರು, ಬಟ್ ನಾನು ಎಗ್ ತಿಂದಿಲ್ಲ, ಬಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಎಗ್ನ ನೀವು ಆ್ಯಡ್ ಮಾಡಿಕೊಂಡ್ರೆ ಸೊ ಇದು ಕೂಡ
ಮೇಯ್ನಾಗಿ ಇದು ಪ್ರೋಟೀನ್ಸು ಹೇರಳವಾಗಿರುತ್ತೆ, ಜಿಂಕ್ ಇರುತ್ತೆ, ಎಲ್ಲ ಥರದ ಪ್ರೋಟೀನ್ಸು ವಿಟಮಿನ್ಸು ಇರೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಎಗ್ಸ್ನ ತಿನ್ನೋದ್ರಿಂದ. ನೆಕ್ಸ್ಟ್ ಬಂದು ಗ್ರೇಪ್ ಫ್ರೂಟ್ ಅಂತ ಹೇಳಿದ್ರೆ ನಮ್ಮ ಕಡೆ ಅದನ್ನೆಲ್ಲ ಚಕೋತ ಅಂತ ಹೇಳ್ತಾರೆ, ಚಕೋತ ಹಣ್ಣು. ಸೊ ಅದನ್ನು ಅಷ್ಟೇ ಜಾಸ್ತಿ ಹುಳಿ ಇರೋದನ್ನು ತಿನ್ನಬೇಡಿ, ಯಾಕೆಂದರೆ ಜಾಸ್ತಿ ಹುಳಿ ಇರೋದು ತಿಂದಾಗ ಪಿತ್ತ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಲೈಟಾಗಿ ತಿನ್ನಿ, ಓಕೆನಾ. ಸೊ ತುಂಬ ಸ್ವೀಟಾಗಿರೋಂಥ ಅಂದರೆ ಚೆನ್ನಾಗಿ ಮಾಗಿರೋಂಥ ಹಣ್ಣಾಗಿರೋಂಥ ಚಕೋತನ ತಿನ್ನೋದ್ರಿಂದ ಸೊ ಇದು ಕೂಡ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಜಿಂಕಿಗೆ ಸಂಬಂಧಪಟ್ಟಂತಹ ವೆಜ್ ಐಟಮ್ಸ್ ಯಾವ್ಯಾವುದು ಅಂತ ನಾನು ಹೇಳಿದ್ದೀನಿ. ಓಕೆ, ನೆಕ್ಸ್ಟು ಇವಾಗ ಇದರಲ್ಲಿ ಪ್ರೋಟೀನ್, ಸೆಕೆಂಡ್ ಒನ್ ಬಂದು ಪ್ರೋಟೀನ್. ಫಸ್ಟ್ ಪ್ರೋಟೀನಲ್ಲಿ ಏನೇನು ತಿನ್ನೋದ್ರಿಂದ ಪ್ರೋಟೀನ್ ಯಾವುದ್ಯಾವ್ದು ಫುಡ್ಡಲ್ಲಿ ಸಿಗುತ್ತೆ ಅಂತ ನೋಡ್ತಾ ಹೋಗೋದಾದರೆ ಎಗ್ಸ್ ತಿನ್ನೋದ್ರಿಂದ ಅದರಲ್ಲಿ ಪ್ರೋಟೀನ್ ಹೇರಳವಾಗಿ ಸಿಗುತ್ತೆ, ಜಿಂಕ್ ಕೂಡ ಇದೆ, ಹಾಗೆ ಪ್ರೋಟೀನ್ಸ್ ಕೂಡ ಇದೆ. ಸೊ ಎಗ್ ಎಲ್ಲದಕ್ಕೂ ಹೆಂಗೆ ಹೇಳ್ಬೋದಪ್ಪ ಅಂತ ಹೇಳಿದ್ರೆ ಆಲ್ರೌಂಡರ್ ಅಂತ ಹೇಳ್ಬೋದು. ಸೊ ಓಕೆನಾ, ಅದರಿಂದ ಎಲ್ಲ ಥರದ ಪ್ರೋಟೀನ್ಸು ನಮ್ಮ ಬಾಡಿಗೆ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ಲೆಗ್ಯೂಮ್ಸ್ ಅಂದರೆ ಸೇಮ್ ಕಾಳುಗಳು, ದ್ವಿದಳ ಧಾನ್ಯಗಳು ಯಾವ್ದ್ಯಾವ್ದಿದೆ ಅವನ್ನೆಲ್ಲ ತಿನ್ಬೋದು ನೀವು, ಬೇಯಿಸ್ಬಿಟ್ಟು ಅಥವಾ ಹಸಿ ಮೊಳಕೆ ಕಟ್ಟಿ ತಿನ್ಬೋದು. ನೆಕ್ಸ್ಟ್ ಬಂದು ಆಲ್ಮಂಡ್ಸ್ನ ತಿನ್ನೋದ್ರಿಂದ ಅದನ್ನು ಅಷ್ಟೇ ನೀವು ಕೆಲವರಿಗೆ ಹಸಿಯಾಗಿ ಆಲ್ಮಂಡ್ಸ್ನ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಹಾಗಿದ್ದವರು ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಸಿಪ್ಪೆನ ಪೀಲ್ ಔಟ್ ಮಾಡಿ ಅದನ್ನು ತಿನ್ಬೋದು, ಅಥವಾ ಅದನ್ನು ಮಿಲ್ಕ್ ಶೇಕ್ ಥರ ಮಾಡ್ಕೊಂಡು ಕುಡಿಬೋದು. ಒಟ್ಟಿನಲ್ಲಿ ಆಲ್ಮಂಡ್ ಬಾಡಿಗೆ ಹೋದರೆ ಸಾಕು, ಅದರಿಂದ ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಸುಸ್ತು ಫ್ಯಾಟಿಗೆಲ್ಲ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ. ನೆಕ್ಸ್ಟು ಕಾಟೇಜ್ ಚೀಸ್ ಅಂತ ಹೇಳ್ತಾರೆ. ಕಾಟೇಜ್ ಚೀಸ್ ಅಂದರೆ ಇದು ಒಂದು ಡೈರಿ ಪ್ರಾಡಕ್ಟ್, ಅಂದರೆ ಹಾಲು ಮತ್ತು ಮೊಸರು ಅದನ್ನು ಯೂಸ್ ಮಾಡಿಕೊಂಡು ಅದರಿಂದ ತಯಾರಾಗುವಂಥ ಒಂದು ಚೀಸ್, ಇದು ಕಾಟೇಜ್ ಚೀಸ್ ಅಂತ ಹೇಳ್ತಾರೆ. ಇದರಲ್ಲಿ ತುಂಬ ಹೇರಳವಾದ ಪ್ರೋಟೀನ್ ಸಿಗುತ್ತೆ. ಸೊ ಯಾರೆಲ್ಲ ವೆಜ್ ಪ್ರಿಯರ್ ಇರ್ತೀರಾ ಅವರಿಗೆಲ್ಲನ, ಈಗ ಕೆಲವ್ರಿಗೆ ಏನಂದರೆ ಈಗ ನಾನ್ ವೆಜ್ ತಿನ್ನೋರಿಗೆಲ್ಲ ನಾನ್ ವೆಜ್ಜಲ್ಲಿ ಹೇರಳವಾಗಿ ಪ್ರೋಟೀನ್ ಸಿಗುತ್ತೆ ಅಂತೇಳಿ ಅವ್ರಿಗೆ ತಿಂತಾರೆ, ಅವ್ರಿಗೆ ಸಿಗುತ್ತೆ. ಸೊ ನಮ್ಮ ಒಂದು ವೆಜಿಟೇರಿಯನ್ಸ್ಗೇನು ಈ ಥರ ಡೈರಿ ಪ್ರಾಡಕ್ಟ್ಸಲ್ಲಿ ಮತ್ತು ಎಗ್ ಮತ್ತು ಕಾಟೇಜ್ ಚೀಸಿಂದ ತುಂಬ ಹೇರಳವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಕೀನ್ವಾ ಬೀಜ ಅಂತ ಹೇಳ್ತಾರೆ, ಅಂದರೆ ಅರವೆ ಸೊಪ್ಪಿನ ಬೀಜ ಥರ ಇರುತ್ತೆ. ಇದೆಲ್ಲನ ಯೂಶ್ವಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಮಾರ್ಟ್ಗಳಲ್ಲೆಲ್ಲ ಸಿಗುತ್ತೆ. ಅಂದರೆ ನೀವು ಸ್ವಲ್ಪ ಸಿಟಿಗೆ ಬಂದು ಈಗ ಶಾಪಿಂಗ್ ಮಾಲ್ಸು ಆ ಥರದ್ದೆಲ್ಲ ಇರುತ್ತಲ್ವ, ಸೊ ಗ್ರಾಸರಿ ಶಾಪಿಂಗ್ಸಲ್ಲೆಲ್ಲ ಅಲ್ಲೆಲ್ಲ ಡೆಫಿನೆಟ್ಲಿ ಸಿಗುತ್ತೆ. ಸೊ ಇದು ಮಾಮೂಲಿ ಅಂಗಡಿ, ದಿನಸಿ ಅಂಗಡಿಲಿ ಸಿಗುತ್ತಾ ಇಲ್ವ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಾನು ಮೋರಲ್ಲಿ ಮಾತ್ರ 100% ಸಿಗುತ್ತೆ. ಸೊ ಇದೊಂದು ಹೇಳಬಲ್ಲೆ. ನೆಕ್ಸ್ಟು ವಿಟಮಿನ್ಸು ಮಿನರಲ್ಸು ಇದರಲ್ಲೆಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಇದರಲ್ಲಿ ಐರನ್ ಕಂಟೆಂಟ್ ಕೂಡ ರಿಚ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ನೀವು ಇದರಿಂದ ನೀವು ಉಪ್ಮಾ ಥರ ಮಾಡ್ಕೊಂಡಾದ್ರೂ ತಿನ್ಬೋದು. ಸೇಮ್ ಸಜ್ಜಿಗೆ ಸಿರಿಧಾನ್ಯ ಬರುತ್ತಲ್ವ, ಸೊ ಸಿರಿಧಾನ್ಯ ಥರನೇ ಇರುತ್ತೆ, ಬಟ್ ಇದು ಸಿರಿಧಾನ್ಯ ಅಲ್ಲ. ಸೊ ಓಕೆನಾ, ಈ ರೀತಿಯಾಗಿರುತ್ತೆ. ಸೊ ಇದನ್ನು ತೊಗೊಳೋದ್ರಿಂದ ಬೇಬಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಇದು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಪೀನಟ್ಸ್ ಅಂದರೆ ಕಡಲೆಬೀಜ ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಡವರ ಬಾದಾಮಿ ಅಂತಲೇ ಹೇಳ್ಬೋದು. ಸೊ ಈ ಪೀನಟ್ಸ್ನ ತಿನ್ನೋದ್ರಿಂದ ಸೊ ಇದು ಕೂಡ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಹಂಗಂತ ಜಾಸ್ತಿ ತಿನ್ನಬೇಡಿ, ಇದು ಕೂಡ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಗ್ಯಾಸ್ಟ್ರಿಕ್ ಅನ್ನೋಕ್ಕಿಂತ ಪಿತ್ತ, ತಲೆನೋವು ಜಾಸ್ತಿ ಬರುತ್ತೆ. ಸೊ ಇದನ್ನು ತಿಂದರೆ ಕೆಲವರಿಗಾಗುತ್ತೆ, ಎಲ್ಲರಿಗೂ ಆಗಲ್ಲ. ಸೊ ನನಗಾಗೇನೆ, ಅಂದರೆ ಒಣ ಕಡಲೆ ಬೀಜನ ಹಾಗೆ ಹಸಿಯಾಗಿ ತಿಂದರೆ ಸೊ ಪಿತ್ತ ಆಗಿ ತಲೆನೋವು ಬರೋವಂಥದ್ದು ಆಗ್ತಾಯಿತ್ತು. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೆ ಅಂದರೆ ಅದನ್ನು ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಹಸಿ ಕಾಳನ್ನ ಬೇಯಿಸಿ ಅದಕ್ಕೆ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಅಂದರೆ ಯಾವುದೇ ಥರ ಇರಿಟೇಷನ್ಸ್ ಆಗಲ್ಲ, ಬಾಯಿಗೆ ಒಂಥರ ಟೇಸ್ಟಿಯಾಗಿರುತ್ತೆ, ಇನ್ನೂ ತಿನ್ಬೇಕನ್ಸುತ್ತೆ, ಆ ಥರ ಚೆನ್ನಾಗಿರುತ್ತೆ. ಅಂದರೆ ಉಸ್ಲಿ ಥರ ಮಾಡ್ಕೊಂಡು ತಿನ್ಬೋದು, ಓಕೆನಾ. ನೆಕ್ಸ್ಟ್ ಇದಿಷ್ಟು ಬಂದು ಜಿಂಕು ಮತ್ತು ಪ್ರೋಟೀನ್ನ ಅಂಶಗಳಾಯಿತು. ಸೊ ನೆಕ್ಸ್ಟು ಬಂದು ಅಯೋಡಿನ್ನ ನೀವು ಮೇಯ್ನಾಗಿ ತೊಗೋಬೇಕಾಗುತ್ತೆ. ಅಯೋಡಿನ್ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಉಪ್ಪು. ಇದೊಂದು ಬಿಟ್ಟು ನಮಗೆ ಯಾವುದ್ರ ಬಗ್ಗೆನೂ ಐಡಿಯಾ ಇರಲ್ಲ. ಅಂದರೆ ಅಯೋಡಿನ್ ಅಂಶ ಬೇರೆ ಯಾವುದ್ಯಾವ್ದಾಗೆಲ್ಲ ಸಿಗುತ್ತೆ ಅನ್ನೋದು ಐಡಿಯಾ ಇರಲ್ಲ ಬೇಸಿಕಲಿ. ಸೊ ಇದರಲ್ಲಿ ಫಸ್ಟ್ ಮೇನ್ ಥಿಂಗ್ ಹೇಳೋದೇ ಉಪ್ಪು. ಸೊ ಉಪ್ಪಲ್ಲೂ ಕೂಡ ಅಯೋಡಿನ್ ಅಂಶ ಇರುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ಆಗುತ್ತೆ ಉಪ್ಪು ಜಾಸ್ತಿ ತಿಂದು BP-ನ ವೇರಿಯೇಷನ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಲಿಮಿಟಾಗಿ ತೊಗೊಳ್ಳಿ. ಬಟ್ ಆಗುತ್ತೆ ಉಪ್ಪನ್ನ ಫುಲ್ಲು ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಆ ರೀತಿಯಾಗಿ ಹೇಳ್ತಾ ಇರೋದು. ಆ್ಯಂಡ್ ನೆಕ್ಸ್ಟ್ ಸ್ಟ್ರಾಬೆರೀಸಲ್ಲಿ ನ್ಯಾಚುರಲ್ ಸಾಲ್ಟ್ ಕಂಟೆಂಟ್ ಇರುತ್ತೆ, ಅಂದರೆ ನ್ಯಾಚುರಲ್ ಅಯೋಡಿನ್ ಕಂಟೆಂಟ್ ಇರೋದ್ರಿಂದ ಸೊ ಸ್ಟ್ರಾಬೆರೀಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಸೀವೀಡ್ ಅಂತ ಹೇಳ್ತಾರೆ. ಸೀವೀಡ್ ಅಂತ ಹೇಳಿದ್ರೆ ಏನಂತಲ್ವ, ಸಮುದ್ರದಲ್ಲಿ ಸಿಗೋವಂಥ ಅದೊಂದು ಜಾತಿಯ ಸೊಪ್ಪು ಅಂತ ಹೇಳ್ಬೋದು. ಅದು ಪ್ಯೂರ್ ವೆಜ್ಜನ್ನೇ ಕೂಡ. ಅದನ್ನು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸೇಮ್ ಆಗಲೇ ಹೇಳ್ದಂಗೆ
ಶಾಪಿಂಗ್ ಗ್ರಾಸರಿ ಶಾಪಿಂಗ್ಸಲ್ಲೆಲ್ಲ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. ಸೊ ಅದು ಡ್ರೈ ಮಾಡಿರುವಂಥ ಸೀವೀಡ್ ಸಿಗುತ್ತೆ. ಸೊ ಅದು ಕೂಡ ತಿಂದರೆ ಹೇರಳವಾದ ಅಯೋಡಿನ್ ಅಂಶ ಅದರಲ್ಲಿ ಇರುತ್ತೆ. ಯಾಕೆಂದರೆ ಅದು ಸಮುದ್ರದಲ್ಲೇ ಬೆಳೆಯೋದ್ರಿಂದ ಸಮುದ್ರದ ನೀರಲ್ಲೇ ನಾವು ಉಪ್ಪು ತಯಾರಿಸ್ತೀವಿ ಅಂದರೆ ಸೊ ಆ ಸೊಪ್ಪಲ್ಲಿ ಉಪ್ಪಿನ ಕಂಟೆಂಟ್ ಇರುತ್ತೆ ಅಲ್ವಾ, ಸೊ ಅಯೋಡಿನ್ ಕಂಟೆಂಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಪ್ಲಮ್ದು ದ್ರಾಕ್ಷಿ, ಅಂದರೆ ಪ್ಲಮ್ನ ಡ್ರೈ ಮಾಡಿಬಿಟ್ಟು ಅದನ್ನು ಒಣದ್ರಾಕ್ಷಿ ಥರ ಮಾಡಿ ಅದು ಸಿಗುತ್ತೆ, ಪ್ಲಮ್ ಡೇಟ್ಸ್, ಅದನ್ನು ಪ್ರೂನ್ಸ್ ಅಂತ ಏನೋ ಹೇಳ್ತಾರೆ ಅದು. ಸೊ ಅದನ್ನು ಕೂಡ ನೀವು ತಗೋಬೋದು. ಅದರಲ್ಲೂ ಕೂಡ ಅಯೋಡಿನ್ ಕಂಟೆಂಟು ಎನ್ರಿಚ್ ಆಗಿರುತ್ತೆ. ಸೊ ಹಾಗಾಗಿ ಅದು ಕೂಡ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಯೋಗರ್ಟ್, ಎಲ್ಲರ ಮನೆಯಲ್ಲೂ ತಯಾರು ಮಾಡುವಂಥ ಯೋಗರ್ಟ್ ಅಂದರೆ ಮೊಸರು. ಈ ಮೊಸರನ್ನ ಇವಾಗೆಲ್ಲ ಏನು ಮಾಡ್ತಿದ್ದಾರೆ, ಪ್ಯಾಕೆಟ್ ಮೊಸರನ್ನ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಪ್ಯಾಕೆಟ್ ಮೊಸರನ್ನ ಯೂಸ್ ಮಾಡೋದಕ್ಕಿಂತ ಮನೇಲೇ ಹುಳಿ ಕಡಿಮೆ ಹಾಕಿಬಿಟ್ಟು ನ್ಯಾಚುರಲ್ಲಾಗಿ ನೀವು ಸ್ಟಾರ್ಟ್ ಮಾಡಿ. ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅಯೋಡಿನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕಂಟೆಂಟ್ ಬಂದು ಐರನ್ ಕಂಟೆಂಟು ನಿಮಗೆ ಯಾವ್ದ್ಯಾವ್ದ್ರಿಂದ ಸಿಗ್ತಾ ಹೋಗುತ್ತೆ ಅಂತ ಹೇಳೋದಾದರೆ ಆಬ್ವಿಯಸ್ಲಿ ಎಲ್ಲರ ಮನೆಯಲ್ಲೂ ಸಿಗುವಂಥದ್ದು ಇದು ರೆಸಿನ್ಸ್, ಅಂದರೆ ಒಣದ್ರಾಕ್ಷಿಲಿ ಐರನ್ ಕಂಟೆಂಟು ಫುಲ್ ಎನ್ರಿಚ್ ಆಗಿರುತ್ತೆ. ಸೊ ಇದನ್ನು ಕೂಡ ನೈಟ್ ನೆನೆ ಹಾಕಿ ಬೆಳಗ್ಗೆ ಕೂಡ ತಿನ್ಬೋದು, ಅಥವಾ ಹಂಗೆ ತಿಂತೀವಿ ಅಂತ ಹೇಳಿದ್ರೆ ಒಂದ್ಸಲ ವಾಶ್ ಮಾಡಿಬಿಟ್ಟು ತಿಂದರೆ ಅದು ಕೂಡ ಹಾಗೆ ಕೂಡ ನೀವು ತಗೋಬೋದು. ಪಾಲಕ್ ಸೊಪ್ಪನ್ನ ಅಷ್ಟೇ ಇದರಲ್ಲಿ ಎನ್ರಿಚ್ ಆಗಿರೋದ್ರಿಂದ ಸೊ ನೀವು ಇದನ್ನು ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದನ್ನು ಕೂಡ ಯೂಸ್ ಮಾಡ್ಬೋದು. ಇದನ್ನು ಸೊಪ್ಪಿಂದ ನೀವು ಯಾವ್ಯಾವ ರೆಸಿಪಿ ಬೇಕೋ ಆ ಥರ ಮಾಡ್ಕೋಬೋದು. ಪಲ್ಯ, ಸಾಂಬಾರು ಅಥವಾ ಹಾಗೇನೆ ಚಟ್ನಿ ಮಾಡ್ಕೊಂಡು ಕೂಡ ತಿನ್ಬೋದು. ಸೊ ಈ ರೀತಿಯಾಗಿ ನಿಮ್ಗೆ ಯಾವ್ದು ಅನುಕೂಲ ಅನಿಸುತ್ತೆ ಆ ರೀತಿಯಾಗಿ ತಗೋಬೋದು. ಓಕೆನಾ. ಇದು ಕೂಡ ಸ್ಪಿನಾಚಿಂದ ಇಷ್ಟು ಯೂಸ್ಫುಲ್ ಆಗಿರುತ್ತೆ. ಇದು ಕೂಡ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಮಸೂರ್ ದಾಲ್ ಅಂತ ಹೇಳ್ತಾರೆ. ಮಸೂರ್ ಬೇಳೆ ಒಂದು ರೆಡ್ಡಿಶ್ ಆಗಿರುತ್ತೆ, ಇಲ್ಲಿ ನಾನು ಇಮೇಜ್ ಹಾಕ್ತೀನಿ ನೋಡಿ. ಸೊ ಈ ಬೇಳೆನ ನೀವು ಇದನ್ನು ಕೂಡ ತಿನ್ನೋದ್ರಿಂದ ಇದರಿಂದ ಸಾಂಬಾರು ಮಾಡಿಕೊಂಡು ಪಲ್ಯ ಮಾಡಿಕೊಂಡು ಅಥವಾ ಸೂಪ್ ಮಾಡಿಕೊಂಡು ಕುಡಿಯೋದ್ರಿಂದ ಇದರಿಂದ ಕೂಡ ಐರನ್ ಕಂಟೆಂಟ್ ಜಾಸ್ತಿ ಸಿಗೋದ್ರಿಂದ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಕೀನ್ವಾ ಬೀಜ, ಆಗಲೇ ಹೇಳಿದ್ನಲ್ವಾ, ಸೊ ಅರ್ವೆ ಬೀಜದ ಥರನೇ ಇರುತ್ತೆ ಅದು ಅಂತ. ಅದು ಕೂಡ ಅದರಲ್ಲಿ ಐರನ್ ಕಂಟೆಂಟು ತುಂಬ ಜಾಸ್ತಿ ಇರೋದ್ರಿಂದ ಕೀನ್ವಾ ಬೀಜನ ಯೂಸ್ ಮಾಡೋದ್ರಿಂದ ನಿಮಗೆ ಐರನ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ, ಹಾಗೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಬ್ರೋಕೊಲಿ, ಅಂದರೆ ಕೋಸುಗೆಡ್ಡೆ ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ನೀವು ಸೂಪ್ ಮಾಡ್ಕೊಂಡು ಅದು ತಿನ್ಬೋದು, ಅಥವಾ ಹಾಗೆ ಬೇಯಿಸ್ಬಿಟ್ಟು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕ್ಕೊಂಡು ಅದನ್ನು ಕೂಡ ಟ್ರೈ ಮಾಡ್ಬೋದು. ಸೊ ನಿಮಗೆ ಯಾವ ರೀತಿಯಾಗಿ ತಿನ್ನೋದಕ್ಕೆ ಅದು ಸೇರುತ್ತೆ ಸೊ ಆ ರೀತಿಯಾಗಿ ನೀವು ಅದನ್ನು ತಿನ್ಬೋದು. ಟೋಫು ಅಂದರೆ ಹಾಲು, ಇದು ಕೂಡ ಒಂದು ಡೈರಿ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಕೂಡ ಐರನ್ ಕಂಟೆಂಟ್ ಎನ್ರಿಚ್ ಆಗಿರೋದ್ರಿಂದ ಇದನ್ನ ಯೂಸ್ ಮಾಡೋದ್ರಿಂದ ಕೂಡ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಬಂದು ಡಾರ್ಕ್ ಚಾಕ್ಲೇಟ್ಸ್ನ ನೀವು ಲಿಮಿಟೆಡಾಗಿ ಕನ್ಸಂಪ್ಷನ್ ಮಾಡ್ಕೊತಾ ಬಂದರೆ ಬೇಬಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಬ್ರೈನ್ ಡೆವಲಪ್ಮೆಂಟಿಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಕೂಡ ನೀವು ತಗೋಬೋದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಫಿಫ್ತ್ ಒನ್ ಬಂದು ಕೊಲಿನ್ ಯಾವ ವೆಜಿಟೇಬಲ್ಸಲ್ಲಿ, ಸೊಪ್ಪಲ್ಲಿ, ಹಾಗೆ ಡ್ರೈ ಡೇಟ್ಸಲ್ಲಿ ಯಾವುದ್ರಲ್ಲಿ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ವೆರಿ ಫಸ್ಟ್ಲಿ ಬಂದು ಪೊಟ್ಯಾಟಾಸ್ ಅಂದರೆ ಆಲೂಗೆಡ್ಡೆನ ನೀವು ತೊಗೊಳ್ಳೋದ್ರಿಂದ ಆಲೂಗೆಡ್ಡೆಯಲ್ಲಿ ಕೊಲಿನ್ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದು ಕೂಡ ಬ್ರೈನ್ ಡೆವಲಪ್ಮೆಂಟಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಹೋಲ್ ಎಗ್ಸ್ ಅಂದರೆ ಎಗ್ ವೈಟ್ನ ಮಾತ್ರ ಕನ್ಸಂಪ್ ಮಾಡ್ತಿರ್ತಾರೆ, ಎಲ್ಲೋನ ಯೋಗರ್ಟ್ನ ಬಿಟ್ಬಿಡ್ತಾರೆ. ಸೊ ಯೆಲ್ಲೋ ಕಲರ್ ಪಾರ್ಟನ್ನ ಆ್ಯಡ್ ಮಾಡಿಕೊಂಡು ಫುಲ್ ಹೋಲ್ ಎಗ್ನ ತೊಗೊಳ್ಳೋದ್ರಿಂದ ಇದರಿಂದ ಕೂಡ ಕೊಲಿನ್ ಅಂಶ ಚೆನ್ನಾಗಿ ಸಿಗುತ್ತೆ ಬೇಬಿಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಸೋಯಾಬೀನ್ಸ್ನೂ ಅಷ್ಟೇ, ನೀವು ಪಲ್ಯ, ಉಸ್ಲಿ, ಕಾಳನ್ನ ಹಸಿ ಮೊಳಕೆ ಕಟ್ಬಿಟ್ಟು ತಿನ್ನೋದು, ಈ ರೀತಿಯಾಗಿ ನೀವು ಯಾವ ಥರ ಬೇಕೋ ಅನುಕೂಲ ಆಗುತ್ತೆ ಆ ರೀತಿಯಾಗಿ ಸೋಯಾಬೀನ್ಸ್ನ ತಿನ್ನೋದ್ರಿಂದ ಸೊ ಇದು ಕೂಡ ಯೂಸ್ಫುಲ್ ಆಗುತ್ತೆ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ಶಿಟೆಕ್ ಮಶ್ರೂಮ್ ಅಂತ ಹೇಳಿ, ಇದು ಕೂಡ ವೆಜಿಟೇರಿಯನ್ಸ್ ಫುಡ್ ಆಗಿರುತ್ತೆ. ಸೊ ಇದರಿಂದ ಕೂಡ ತುಂಬ ಕೊಲಿನ್ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದರಿಂದ ಕೂಡ ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ಯೂಸ್ಫುಲ್ ಆಗುತ್ತೆ. ಕೊಲಿನ್ ಇದೇನಿದು ಕ್ಲೀನ್ ಮಾಡೋದು ಲಿಕ್ವಿಡ್ ಹೇಳ್ತಾರಲ್ಲ ಅದು ಅಂತ ಅನ್ಕೊತಾ ಇದ್ದೀರಾ, ಅಲ್ಲ, ಇದು ಒಂದು ಹೆಲ್ತಿಗೆ ಇಂಪಾರ್ಟೆಂಟ್ ಆಗಿರುವಂತಕ್ಕಂಥ ಒಂದು, ಈಗ ಪ್ರೋಟೀನು, ಅಯೋಡಿನು ಯಾವ ಥರ ಇದೆ. ಸೊ ಪ್ರೋಟೀನ್, ಅಯೋಡಿನು, ಜಿಂಕು, ವಿಟಮಿನ್ಸು, ಮಿನರಲ್ಸು, ಇದೇ ರೀತಿಯಾಗಿ ಕೊಲಿನ್ ಅನ್ನೋ ಕೂಡ ಒಂದು ಅಂಶ. ಕಾಲಿಫ್ಲವರಿಂದ ಕೂಡ ನಿಮಗೆ ಹೇರಳವಾದ ಕೊಲಿನ್ ಅಂಶ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಕನ್ಸಂಪ್ಷನ್ ಮಾಡ್ಬೋದು. ಬ್ರಸೆಲ್ಸ್ ಸ್ಪ್ರೌಟ್ಸ್ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ನೀವು ಕನ್ಸಂಪ್ ಮಾಡೋದ್ರಿಂದ ಇದರಲ್ಲಿ ಹೇರಳವಾದ ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಕೊಲಿನ್ ಅಂಶ ಆಗಿರ್ಬೋದು ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಇದು ಕೂಡ ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಬಂದು ಫೋಲೆಟ್ ಅನ್ನೋದು ನೀವೆಲ್ಲ ಕೇಳೇ ಇರ್ತೀರ, ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆನ್ಸಿಲೂ ಈ ಟ್ಯಾಬ್ಲೆಟ್ನ ಕೊಡ್ತಾರೆ. ಸೊ ಯಾವುದಪ್ಪ ಅಂದರೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್. ಸೊ ಇದು ಫೋಲಿಕ್ ಆ್ಯಸಿಡ್ಸ್ ಟ್ಯಾಬ್ಲೆಟ್ಸ್ನ ನಾವು
ಡಾಕ್ಟರ್ ನಮಗೆ ಪ್ರಿಸ್ಕ್ರೈಬ್ ಮಾಡೇ ಮಾಡ್ತಾರೆ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಆದ ತಕ್ಷಣ, ಹಾರ್ಟ್ ಬೀಟ್ ಬಂದಿದೆ ಅಂತ ಕನ್ಫರ್ಮ್ ಆದ ತಕ್ಷಣ ನೆಕ್ಸ್ಟ್ ಕೊಡೋದೇ ಅವರು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ನ ಸ್ಟಾರ್ಟ್ ಮಾಡ್ತಾರೆ. 100% ಎಲ್ಲರಿಗೂ ಅಂತ ಹೇಳಲ್ಲ. ಸೊ ಯಾರಿಗೆ ಅಗತ್ಯ ಇದೆ ಅಂಥವ್ರಿಗೆ ಮಾತ್ರ ಇದನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಈ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅದು ಒಂದು ಕಡೆ ಬಿಟ್ಟು, ಸೊ ಈ ಫೋಲಿಕ್ ಅನ್ನೋ ಅಂಶ ಯಾವುದ್ರಲ್ಲಿ ಸಿಗುತ್ತೆ, ಈಗ ಫೋಲೇಟ್ ಅನ್ನೋ ಅಂಶ ಯಾವುದ್ಯಾವುದರಲ್ಲಿ ಸಿಗುತ್ತೆ ನ್ಯಾಚುರಲ್ ಆಗಿ ಅಂತ ನೋಡೋದಾದರೆ, ವೆರಿ ಫಸ್ಟ್ಲಿ ಬೀಟ್ರೂಟ್ನ ನೀವು ತಿನ್ನೋದ್ರಿಂದ ಬೀಟ್ರೂಟ್ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಬೋದು. ಸೊ ಬೀಟ್ರೂಟ್ ಪಲ್ಯ ಆದರೂ ಮಾಡ್ಕೋಬೋದು, ಸಾಂಬಾರಾದರೂ ಮಾಡ್ಕೋಬೋದು, ಪಲಾವು ಈ ಥರ ಏನಾದ್ರು ಒಟ್ಟಿನಲ್ಲಿ ಬೀಟ್ರೂಟ್ನ ಕನ್ಸಂಪ್ಷನ್ ಮಾಡೋದ್ರಿಂದ ಅದರಿಂದ ಫೋಲೇಟ್ ಅಂಶ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಇದು ಕೂಡ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದು ಆರೆಂಜ್ ಜ್ಯೂಸ್ನ ತೊಗೊಳೋದ್ರಿಂದ ಕೂಡ ಇದು ಅಷ್ಟೇ, ಇದರಲ್ಲಿ ಫೋಲೇಟ್ ಅಂಶ ಜಾಸ್ತಿ ಇರೋದ್ರಿಂದ ಸೊ ಇದರಿಂದ ನಿಮಗೆ ಬೇಬಿ ಬ್ರೈನ್ ಬೂಸ್ಟ್ ಆಗುತ್ತೆ ಚೆನ್ನಾಗಿ. ಸೊ ಓಕೆನಾ. ನೆಕ್ಸ್ಟ್ ಲೀಫಿ ವೆಜಿಟೇಬಲ್ಸು ಅಂದರೆ ಸೀಸನಲ್ಲಿ ನಿಮಗೆ ಯಾವ ಸೊಪ್ಪುಗಳು ಸಿಗುತ್ತೆ ಅದನ್ನೆಲ್ಲ ನೀವು ತಗೋಬೋದು. ಸೊ ಸೊಪ್ಪಲ್ಲಿ ಅದನ್ನು ತೊಗೊಳ್ಳೇಬಾರ್ದು ಇದನ್ನು ತೊಗೊಳ್ಳೇಬಾರ್ದು ಅಂತ ಇರಲ್ಲ. ಸೊ ನಿಮಗೆ ಸೀಸನಲ್ಲಿ ಯಾವ್ದ್ಯಾವುದು ಸೊಪ್ಪು ಸಿಗುತ್ತೆ ಆ ಸೊಪ್ಪನ್ನ ಚೆನ್ನಾಗಿ ಕನ್ಸಂಪ್ಷನ್ ಮಾಡಿ, ಅದರಿಂದ ಕೂಡ ಫೋಲೇಟ್ ಅನ್ನೋ ಅಂಶ ಸಿಗುತ್ತೆ. ಸೊ ಇದರಿಂದ ಬೇಬಿ ಬಾಡಿ ಗ್ರೋತ್ ಆಗಿರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದು ಅವಕ್ಯಾಡೋ ಅದನ್ನು ಕನ್ನಡದಲ್ಲಿ ಬೆಣ್ಣೆಹಣ್ಣು ಅಂತ ಏನೋ ಹೇಳ್ತಾರೆ. ಸೊ ಅದನ್ನು ಕೂಡ ತಿನ್ನೋದ್ರಿಂದ ನಿಮ್ಮ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಇದು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಚಿಕ್ ಪೀಸ್ ಅಂದರೆ ಕಡಲೆಕಾಳು. ಸೊ ಇದನ್ನು ಕೂಡ ತಿನ್ನೋದ್ರಿಂದ ಇದನ್ನು ಹಸಿಯಾಗಿ ಮೊಳಕೆ ಕಟ್ಟಾಗಿ ತಿನ್ಬೋದು, ಅಥವಾ ನೈಟ್ ನೆನೆ ಹಾಕಿ ಬೆಳಗ್ಗೆ ಮೊಳಕೆ ಬರೆಸ್ದೆ ಹಾಗೆ ಕೂಡ ತಿನ್ಬೋದು, ಉಸ್ಲಿ ಮಾಡ್ಕೊಂಡು ತಿನ್ಬೋದು, ಬೇಯಿಸ್ಕೊಂಡು ಹಾಗೆ ಕಾಳನ್ನ ತಿನ್ಬೋದು. ಸೊ ನೀವು ಹೆಂಗೆ ತಿಂತೀರೋ ಹಂಗೆ, ಓಕೆನಾ. ಸೊ ಇದರಿಂದ ಕೂಡ ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಫ್ರೂಟ್ಸಲ್ಲಿ ಬಂದರೆ ಪಪಾಯ ಆ್ಯಂಡ್ ಬನಾನಾ, ಇದರಲ್ಲಿ ಕೂಡ ಫೋಲೇಟ್ ಅಂಶ ತುಂಬ ಜಾಸ್ತಿ ಇರೋದ್ರಿಂದ ಸೊ ಈ ಎರಡು ಫುಡ್ಡು ಕೂಡ ಫ್ರೂಟ್ಸು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ನೀವು ಅಂದರೆ ಇವಾಗ ಪ್ರೋಟೀನ್ಗೋಸ್ಕರ ಟ್ಯಾಬ್ಲೆಟ್ಸು, ಮಿನರಲ್ಸ್ಗೋಸ್ಕರ ಟ್ಯಾಬ್ಲೆಟ್ಸು, ಜಿಂಗಿಗೂ ಟ್ಯಾಬ್ಲೆಟು, ಐರನ್ಗೂ ಟ್ಯಾಬ್ಲೆಟು, ಅಯೋಡಿನ್ಗೂ ಟ್ಯಾಬ್ಲೆಟು ಆ್ಯಂಡ್ ಫೋಲೇಟ್ಗೂ ಟ್ಯಾಬ್ಲೆಟು, ಈ ಥರ ಎಲ್ಲದಕ್ಕೂ ನೀವು ಟ್ಯಾಬ್ಲೆಟ್ ತೊಗೊಳ್ತಾ ಬಂದರೆ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಯಾವ ರೀತಿಯಾಗಿ ನಾವು ಮನೆಯಲ್ಲೇ ಸಿಗ್ತಕ್ಕಂಥ ಫುಡ್ಡಲ್ಲಿ ಆಗಿರ್ಬೋದು, ತರಕಾರಿ, ಹಣ್ಣು ಮತ್ತು ಡ್ರೈ ಫ್ರೂಟ್ಸು, ಹಾಗೆ ಸೊಪ್ಪು, ಇದೆಲ್ಲ ಯೂಸ್ ಮಾಡಿಕೊಂಡು ಈ ಅಂಶಗಳನ್ನೆಲ್ಲ ನಾವು ತೊಗೊಳ್ತಾ ಹೋಗ್ಬೋದು. ಸೊ ಇದಿಷ್ಟು ಪ್ರೆಗ್ನೆನ್ಸಿಯಲ್ಲಿ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಯೂಸ್ಫುಲ್ ಆಗ್ತಕ್ಕಂಥ 6 ಮುಖ್ಯವಾದ ಅಂಶಗಳನ್ನು ನಾನಿವಾಗ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ಅನಿಸುತ್ತೆ ಅಂಥವರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇನ್ ಕೇಸ್ ಏನಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ.